ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದ ಆರಂಭದಲ್ಲಿ ಮೀನ ರಾಶಿಯಲ್ಲಿ ಶುಕ್ರಾದಿತ್ಯ ರಾಜಯೋಗವು ನಿರ್ಮಾಣಗೊಳ್ಳುವುದು. ಜೊತೆಗೆ ಸೂರ್ಯ, ಬುಧ, ಮಂಗಳ ಮತ್ತು ಶನಿ ಗ್ರಹಗಳ ಸಂಯೋಗವು ಮೀನ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ಈ ವಾರದ ಮಧ್ಯದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸುವನು ಮತ್ತು ಶುಕ್ರನೊಂದಿಗೆ ಸೇರಿ ಶುಕ್ರಾದಿತ್ಯ ಯೋಗದ ನಿರ್ಮಾಣವಾಗುವುದು. ಜೊತೆಗೆ ಈ ವಾರದ ಮಧ್ಯದಲ್ಲಿ ಚಂದ್ರನು ಮೀನ ರಾಶಿಯಲ್ಲಿ ಚಲಿಸುವ ಮೂಲಕ ಧನ ಯೋಗದ ನಿರ್ಮಾಣವಾಗುವುದು. ಏಕೆಂದರೆ ಚಂದ್ರ ಮತ್ತು ಮಂಗಳನ ನಡುವೆ ಈ ಸಂಯೋಗವು ರೂಪುಗೊಳ್ಳಲಿದೆ. ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು 8ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸುತ್ತಲಿನ ಜನರು ನಿಮ್ಮಿಂದ ಹೆಚ್ಚು ಕೇಳಬಹುದು ಮತ್ತು ನಿರೀಕ್ಷಿಸಬಹುದು ಎಂಬುದನ್ನು ನೀವು ಅನುಭವಿಸುವಿರಿ. ಅಂತಹ ಸಂದರ್ಭದಲ್ಲಿ ಅವರ ಪ್ರತಿಯೊಂದು ಬೇಡಿಕೆಯನ್ನು ಪೂರ್ಣಗೊಳಿಸಲು ನಿಮ್ಮ ಮೇಲೆ ನೀವು ಅತಿರಿಕ್ತ ಹೊರೆಯನ್ನು ಅನುಭವಿಸುವಿರಿ. ಆದರೆ ನೀವು ಮಾಡುವುದಕ್ಕಿಂತ ಹೆಚ್ಚು ಭರವಸೆ ನೀಡಬಾರದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಇತರರನ್ನು ಸಂತೋಷಪಡಿಸಲು ನಿಮ್ಮನ್ನು ಅನಗತ್ಯ ಒತ್ತಡದಿಂದ ಆಯಾಸಗೊಳಿಸಬೇಡಿ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 5ನೇ ಮನೆಯಲ್ಲಿರುವುದರಿಂದ ಈ ವಾರ ಆರ್ಥಿಕ ಜೀವನದ ದೃಷ್ಟಿಯಿಂದ ಅತ್ಯುತ್ತಮವಾಗಿರಲಿದೆ. ಆದಾಗ್ಯೂ ವಾಹನ ಚಲಾಯಿಸುವ ಜನರು ಅದನ್ನು ಚಲಾಯಿಸುವಾಗ ತುಂಬಾ ಜಾಗರೂಕರಾಗಿರಬೇಕು ಎಂದು ಸೂಚಿಸಲಾಗಿದೆ. ಏಕೆಂದರೆ ಅದರ ಹಾನಿಯಿಂದಾಗಿ ನಿಮ್ಮ ಸಾಕಷ್ಟು ಹಣಕಾಸು ನೀವು ಖರ್ಚು ಮಾಡಬೇಕಾಗುತ್ತದೆ. ಈ ವಾರ ನಿಮ್ಮ ಕುಟುಂಬದ ಸಲಹೆಯ ಮೇರೆಗೆ ನೀವು ಹೊಸ ಕಾರು ಅಥವಾ ಬೈಕು ಖರೀದಿಸಬಹುದು. ಏಕೆಂದರೆ ಈ ವಾರ ಕುಟುಂಬ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ. ಈ ಕಾರಣದಿಂದಾಗಿ ನಿಮ್ಮ ಮನೆ ಮತ್ತು ಮನೆಯ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ವಾಹನವನ್ನು ಖರೀದಿಸುವ ಬಯಕೆಯನ್ನು ನೀವು ವ್ಯಕ್ತಪಡಿಸಬಹುದು. ಪ್ರತಿ ಬಾರಿಯೂ ನೀವು ಅವಸರದಲ್ಲಿರುವುದು ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಹಾನಿ ಮಾಡಬಹುದು. ಏಕೆಂದರೆ ಯಾವುದೇ ಪ್ರಮುಖ ಮಾಹಿತಿ ನೀಡಲಾಗುತ್ತಿರುವ ಸಮಯದಲ್ಲೂ ನೀವು ತುರಾತುರಿಯಲ್ಲಿರುವ ಸಾಧ್ಯತೆ ಇದೆ. ಇದರಿಂದಾಗಿ ಅಪೂರ್ಣ ಮಾತುಗಳನ್ನು ಕೇಳಿ ನೀವು ಮುಂದಿನ ಕಾರ್ಯವನ್ನು ಮಾಡುತ್ತೀರಿ ಮತ್ತು ತಮ್ಮನ್ನು ಯಾವುದೇ ದೊಡ್ಡ ತೊಂದರೆಯಲ್ಲಿ ಸಿಲುಕಿಸಿಕೊಳ್ಳುತ್ತೀರಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿದ್ದರೆ ಈ ವಾರ ಮೊದಲಿಗಿಂತ ಹೆಚ್ಚು ಕೇಂದ್ರೀಕರಿಸಿ ಅಧ್ಯಯನ ಮಾಡಿ. ಆದಾಗ್ಯೂ ಈ ಸಮಯದಲ್ಲಿ ಅಧ್ಯಯನದ ಮಧ್ಯೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹ ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಕಳಪೆ ಆರೋಗ್ಯವು ನಿಮ್ಮನ್ನು ಕಾಡಬಹುದು. ಸೂರ್ಯ ಮತ್ತು ಮಂಗಳ ಗ್ರಹಗಳು 6ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಮತ್ತು ಈ ವಾರ ಬುಧ ಗ್ರಹವು ಅವರೊಂದಿಗೆ ಸೇರುವುದರಿಂದ ನಿಮ್ಮ ದೈನಂದಿನ ಜೀವನವು ಬಹಳ ಮಹತ್ವದ್ದಾಗಿದೆ. ನಿಮ್ಮ ವೇಳಾಪಟ್ಟಿ, ಕೆಲಸದ ಹೊರೆ ಮತ್ತು ದೈನಂದಿನ ರಚನೆ ಹೆಚ್ಚಾಗುತ್ತದೆ. ಆದ್ದರಿಂದ ಬಹಳಷ್ಟು ಕೆಲಸಗಳು ಇರುತ್ತವೆ. ನೀವು ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತೀರಿ, ಆದರೆ ವಾದಗಳಿಗೆ ಅವಕಾಶವಿರುವುದರಿಂದ ನೀವು ಸಹೋದ್ಯೋಗಿಗಳನ್ನು ಕೆರಳಿಸುವುದರಿಂದ ದೂರವಿರಬೇಕು. ಒಂದು ಮನೆಯಲ್ಲಿ 3 ಗ್ರಹಗಳು ಒತ್ತಡವನ್ನು ಸೂಚಿಸುತ್ತವೆ, ಆದ್ದರಿಂದ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡವಿರುತ್ತದೆ. ಸಂದರ್ಶನಗಳು, ಚರ್ಚೆಗಳು ಅಥವಾ ಕ್ರೀಡೆಗಳಂತಹ ಕೆಲವು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುತ್ತೀರಿ. ಈ ಗ್ರಹಗಳು ನಿಮ್ಮ ಆಹಾರ ಪದ್ಧತಿ ಅಥವಾ ಆರೋಗ್ಯ ರಕ್ಷಣಾ ಅಭ್ಯಾಸಗಳಲ್ಲಿ ಬದಲಾವಣೆಯನ್ನು ಸಹ ತೋರಿಸುತ್ತವೆ. ಶುಕ್ರನು 7ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಾರ್ವಜನಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತಾನೆ. ಆದ್ದರಿಂದ ಸಾಮಾನ್ಯಕ್ಕಿಂತ ಹೆಚ್ಚಿನ ಜನರೊಂದಿಗೆ ಬೆರೆಯಲು ಸಿದ್ಧರಾಗಿ. ಹೆಚ್ಚಿನ ಜನರನ್ನು ಭೇಟಿ ಮಾಡುವ ಮೂಲಕ ಅದನ್ನು ನಗದು ಮಾಡಿಕೊಳ್ಳಲು ಪ್ರಯತ್ನಿಸಲು ಮತ್ತು ಸಂಪರ್ಕಗಳನ್ನು ಉತ್ಪಾದಕವಾಗಿ ಬಳಸಲು ಇದು ತುಂಬಾ ಉತ್ತಮ ಸಂಚಾರವಾಗಿದೆ. ವ್ಯಾಪಾರ ಮಾಲೀಕರಿಗೆ ಇದು ಉತ್ತಮ ಸಂಚಾರವಾಗಿದೆ, ಏಕೆಂದರೆ ಅವರು ಉತ್ತಮ ವ್ಯವಹಾರಗಳನ್ನು ಅಥವಾ ಲಾಭದಾಯಕ ವ್ಯವಹಾರ ಕಲ್ಪನೆಗಳನ್ನು ಪಡೆಯುತ್ತಾರೆ. ಒಂಟಿ ವೃಶ್ಚಿಕ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ಗುಂಪು ಕಾರ್ಯಕ್ರಮಗಳ ಮೂಲಕ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ. ಸಾಮಾಜಿಕ ಕೂಟಗಳು, ತಂಡದ ಸಭೆಗಳು ಮತ್ತು ಪಾರ್ಟಿಗಳು ಸಹ ಇರುತ್ತವೆ, ಆದರೆ ದಯವಿಟ್ಟು ಅತಿಯಾದ ಹಂಚಿಕೆಯನ್ನು ತಪ್ಪಿಸಿ. ಮಂಗಳ ಗ್ರಹವು ಪ್ಲೂಟೋ ಜೊತೆ ಸಾಮರಸ್ಯದ ಅಂಶವನ್ನು ಹೊಂದಿರುತ್ತದೆ, ಆದ್ದರಿಂದ ಮುಚ್ಚಿದ ಬಾಗಿಲುಗಳ ಹಿಂದೆ ಲೆಕ್ಕಾಚಾರದ ಚಲನೆ ಇರುತ್ತದೆ, ವಿಶೇಷವಾಗಿ ದೀರ್ಘಕಾಲದ ಕುಟುಂಬ ವಿಷಯಕ್ಕೆ ಸಂಬಂಧಿಸಿದಂತೆ. ಕುಟುಂಬದ ವಿಷಯದ ಮೇಲೆ ನೀವು ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದು ಕುಟುಂಬದ ಸಮಸ್ಯೆಗಳಾಗಿರಬಹುದು ಅಥವಾ ಕುಟುಂಬದ ಜವಾಬ್ದಾರಿಯಾಗಿರಬಹುದು. ರಿಯಲ್ ಎಸ್ಟೇಟ್ ಒಪ್ಪಂದ, ನವೀಕರಣ ಅಥವಾ ಇತರ ಮನೆ ಸುಧಾರಣಾ ಯೋಜನೆಗಳಂತಹ ಚಟುವಟಿಕೆಗಳು ಸಹ ಇರುತ್ತವೆ. ನಿಮ್ಮ ಕುಟುಂಬ ಸದಸ್ಯರಿಗೆ, ವಿಶೇಷವಾಗಿ ಯುವ ಪುರುಷ ಸದಸ್ಯರಿಗೆ ಹೆಚ್ಚಿನ ಬೆಂಬಲ ಬೇಕಾಗುತ್ತದೆ ಮತ್ತು ಅವರು ಆಕ್ರಮಣಕಾರಿಯಾಗಿ ವರ್ತಿಸಬಹುದು. ಯಾರಾದರೂ ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ ಅಥವಾ ನೀವು ಈ ವಾರದಲ್ಲಿ ಕೆಲವು ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗುತ್ತೀರಿ. ಒಟ್ಟಾರೆಯಾಗಿ ವಾರದ ಜಾತಕವು ಕಾರ್ಯನಿರತ ವಾರವನ್ನು ತೋರಿಸುತ್ತಿದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 27 ಬಾರಿ ಓಂ ಮಂಗಳಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.